ಸಹಕಾರಿ ಸಂಸ್ಥೆಗಳನ್ನ ಉಳಿಸುವಂತ ಪ್ರಯತ್ನಗಳನ್ನ ನಾವು ಮಾಡ್ತೇವೆ. ಇವತ್ತು ಏನಾದರೂ ಸಹಕಾರಿ ಬ್ಯಾಂಕ್, ನಮ್ಮ ಕೋಲಾರ DCC ಬ್ಯಾಂಕ್ ಈ ಮಕ್ಕಳು ಬಂದಿದ್ರು, ಸುಬ್ಬಾರೆಡ್ಡಿ ಅವರು ಬಂದಿದ್ರು, ನಾವೇನಾದ್ರೂ ಬ್ಯಾಂಕ್ ನ ಸರಿಪಡಿಸೋಣ ಅಂತ ಬಂದಿರೋರೆ, ಆ ಬ್ಯಾಂಕ್ ಅಲ್ಲಿ ಏನಾದ್ರೂ ಮಾಡಿ ರೈತರಿಗೆ ಉಪಯೋಗ ಮಾಡೋಣ ಅಂತ ಬಂದಿದ್ದಾರೆ, ಆ ಬ್ಯಾಂಕ್ ಅನ್ನ ಮುನ್ನಡೆಸಿ ರೈತರ ಪಾಳಿಗೆ ಮನೆ ಜೋಡಿ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಇವತ್ತು ನಾವು ಬ್ಯಾಂಕ್ ಒಳಗಡೆ ಬಂದಿದ್ದೀವಿ. ಆ ಬ್ಯಾಂಕ್ ನಾವು ಮಾಡಕ್ ಬಂದಿಲ್ಲ, ಆ ಬ್ಯಾಂಕ್ ಅಲ್ಲಿ ತಿನ್ಬೇಕು ಅಂತಿಲ್ಲ. ಇನ್ನೊಂದು ನಾನು ಹೇಳ್ತೀನಿ ನೋಡಿ, ಫೈನಲ್ ಆಗಿ ನೀವೆಲ್ಲರಿಗೂ ಹೇಳ್ತೀನಿ, ಸಹಕಾರಿ ಸಂಸ್ಥೆಗಳು DCC ಬ್ಯಾಂಕ್ ಆಗ್ಬೋದು, PND ಬ್ಯಾಂಕ್ ಆಗ್ಬೋದು, BSNL ಸೊಸೈಟೀಸ್ ಆಗ್ಬೋದು, ಟ್ಯಾಕ್ಸಸ್ ಆಗ್ಬೋದು, ಊರುಗಳಲ್ಲಿರ್ತಕ್ಕಂಥ ಡೈರೀಸ್ ಆಗ್ಬೋದು, APSMS ಆಗ್ಬೋದು, APMC ಆಗ್ಬೋದು, ಇದರಲ್ಲಿ ಯಾರಾದರೂ ದುಡ್ಡು ತಿಂದು ಇದರಲ್ಲಿ ಏನಾದರೂ ಅನ್ಯಾಯ ಮಾಡಿದ್ರೆ ಅವ್ರಿಗೆ ಕುಷ್ಠರೋಗ ಬರುತ್ತೆ, ಹಾರ್ಟ್ ಅಟ್ಯಾಕ್ ಬರುತ್ತೆ, ಶುಗರ್ ಬರುತ್ತೆ, BP ಬರುತ್ತೆ, ಗ್ಯಾಂಗ್ರೀನ್ ಬರುತ್ತೆ, ಪೈಲ್ಸ್ ಬರುತ್ತೆ, ಅವ್ರಿಗೆ ಬ್ರೈನ್ ಟ್ಯೂಮರ್ ಬರುತ್ತೆ, ಅವ್ರ ಕಾಲುಗೆ ಬಿದ್ದೋಗುತ್ತೆ, ಅವ್ರು ಬೇರ್ಕೊಂಡು ಓಡಾಡಬೇಕಾಗಿರುವಂತ ಸಂದರ್ಭಗಳು ಖಂಡಿತವಾಗ್ಲೂ ಬರ್ತವೆ. ಕೋಲಾರಮ್ಮನ ಸಾಕ್ಷ್ಯವಾಗಿ ಬರ್ತವೆ, ನಮ್ಮ ಅಮ್ಮ ಅಂತರ್ಗಿರಿಗೆ ಶಿವನ್ ಸಾಕ್ಷ್ಯವಾಗಿ ಆ ಕಾಯಿಲೆಗಳಂತೂ ಅದ್ರಲ್ಲಿ ತಿಂದವರಿಗೆ ಬಂದೇ ಬರ್ತವೆ. ಹಾಳು ಹೋಗ್ತದೆ, ನಾಶಕ್ಕೂ ಹೋಗ್ತಾರೆ ತಿಂದಿರೋರನ್ನ. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 7270 ಅಥವಾ 9141066685. ನಾವಂತೂ ಮುಟ್ಟೋದಿಲ್ಲ, ನಾವಂತೂ ತಿನ್ನೋದಿಲ್ಲ. ಅದಕ್ಕೆ ನಾವು ಧೈರ್ಯವಾಗಿ ಚಾಲೆಂಜ್ ಆಗಿ ಮಾತುಗಳನ್ನ ಹೇಳ್ತೀವಿ, ಧೈರ್ಯವಾಗಿ ಚಾಲೆಂಜ್ ಆಗಿ ಮಾತು. ಆ ಗತಿ ಅವ್ರಿಗೆ ಬಂದೇ ಬರುತ್ತೆ. ರೈತರು ಹೊಟ್ಟೆ ಹೊಡೆದವ್ರಿಗೆ ಅವ್ರಿಗೂ ಅವ್ರ ಹೊಟ್ಟೆ ಹೊಡೆದವ್ರಿಗೆ ದೇವರು ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಆ ಶಿಕ್ಷೆಯನ್ನ ಅನುಭವಿಸ್ತಾರೆ ಅವ್ರು. ಅದರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತಾ, ಖಂಡಿತವಾಗ್ಲೂ DCC ಬ್ಯಾಂಕ್ ಅನ್ನ ಸರಿಪಡಿಸುವಂತ ಕೆಲಸವನ್ನ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ, ಪ್ರಯತ್ನ ಮಾಡ್ತೀವಿ ಅಂತ. ಯಾಕಂದ್ರೆ ಅದು ಇವಾಗ 500 ಫೈಲ್ ನಿಮಗೆ ಇದೆ ಸರ್, ಇವಾಗ ನನ್ನ ಜೊತೆಗೆ ಬನ್ನಿ, MD ಅವರಿದ್ದಾರೆ, ಕೂತ್ಕೊಳ್ಳೋಣ, ಮಾತಾಡೋಣ. 200 ಫೈಲ್ ಇದೆ, 500 ಫೈಲ್ ಇಲ್ಲ. ಏನಪ್ಪ ಮಾಡೋದು? ಫೈಲ್ ಎಲ್ಲ ಆಫೀಸಲ್ಲಿ ಇದ್ರೆ ಏನ್ ಮಾಡ್ಬೇಕು? ಪತ್ರಕರ್ತ ನೀವೇ ಹೇಳ್ಬೇಕು, ಏನು ಮಾಡ್ಬೇಕು ನಾವು? ಆ ಅಮೀನ ನಾವು ಕೇಳಿದ್ರೆ ಫೈಲ್ ಆಗ್ತಿದ್ದ ಜವಾಬ್ದಾರಿ ನೀವು ಹಾಕೊಂಡು ಎಸ್ಬೇಕು. ಏನ್ ಮಾಡೋದು ನಾವು? ಎಲ್ಲಿ ಹುಡ್ಕೊಂಡು ಹೋಗ್ಬಿಟ್ಟು ಆಗುತ್ತಾ ಸರ್? ಗೊತ್ತಿಲ್ಲ ಸರ್, ಹೇಳಿ ಸರ್. ನೀವು ದೊಡ್ಡವರು, ಸೀನಿಯರು, ಬುದ್ಧಿವಂತರು, 4 ಜನ ಬುದ್ಧಿ ಹೇಳೋರು, ಸೀನಿಯರ್ ಪತ್ರಕರ್ತರು, ನೀವು ನಮ್ಗೆ ಅಡ್ವೈಸ್ ಮಾಡ್ಬೇಕಿತ್ತು. ಅದಕ್ಕೆಲ್ಲ ಪತ್ತನೇ ಇಲ್ಲ ಮನುಷ್ಯ, ಫೈಲ್ಗಳಿಲ್ಲ. ಹೆಂಗಪ್ಪ ಫೈಲ್ಗಳಿಲ್ಲ ಅಂತ ಹುಡ್ಕೋಬೇಕೆ ನಾವು? ಈ ಪರಿಸ್ಥಿತಿನ ಇವತ್ತು ಕೋಆಪರೇಟಿವ್ ಸಂಸ್ಥೆಗಳಾಗಿದ್ದಾವೆ. ಇದನ್ನೆಲ್ಲ ನಾವು ಕಾಪಾಡ್ಕೋಬೇಕಂದ್ರೆ ಒಂದು ಹಂತದಲ್ಲಿ ನಾನು ಹೇಳ್ದೆ ಅಲ್ಲ, ಯಾರ್ಯಾರು ತಿಂದಿದ್ದೀರ ಅವ್ರಿಗೆ ಕುಷ್ಠರೋಗ, ಗ್ಯಾಂಗ್ರೀನು, ಹಾರ್ಟ್ ಅಟ್ಯಾಕು, ಪೈಲ್ಸು, ಬ್ರೈನ್ ಟ್ಯೂಮರು, ಕೈ ಕಾಲು ಇದೆಲ್ಲ ಆಗಬೇಕು, ಹೊಟ್ಟೆ ನೋವು ಇದೆಲ್ಲ ಬರಬೇಕು. ಇದೆಲ್ಲ ಖಂಡಿತ ಬರುತ್ತೆ. ಹಂಗೆ ಕೆಲವ್ರಿಗೆ ಬಂದರೆ, ಮೋಸ ಮಾಡಿರೋರಿಗೆ ಬಂದರೆ, ಅದರಲ್ಲಿ ತಿಂದಿರೋರಿಗೆ ಬಂದರೆ ಈ ಸಂಸ್ಥೆಗಳನ್ನ ಸರಿಪಡಿಸುವಂಥ ಅವಕಾಶಗಳು ಲೈಟ್ ಆಗಿ ಸಿಗ್ಬೋದು ಅಂತ ನನ್ನ ಆಸೆ ಇದೆ. ಖಂಡಿತವಾಗ್ಲೂ ಸರಿಪಡಿಸುವಂಥ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ರೈತರಿಗೋಸ್ಕರ ಯಾವತ್ತೂ ಇರ್ತೀವಿ ನಾವು. ರಾಜಕೀಯನ ನಂಬ್ಕೊಂಡಿಲ್ಲ, ಯಾವುದನ್ನು ನಂಬ್ಕೊಂಡಿಲ್ಲ. ಇಲ್ಲ ಇದರಿಂದ ಜೀವನ ಮಾಡಬೇಕು ಅಂತ ಏನೂ ಇಲ್ಲ, ಇದರಲ್ಲಿ ಜೀವನ ಮಾಡಬೇಕು ಅಂತ ಏನೂ ಇಲ್ಲ. ನಿನ್ನೆ ನಾನು ಸಾಯಂಕಾಲ ಇದೊಂದು ಹೇಳ್ಬಿಡ್ತೀನಿ ಸರ್. ನಿನ್ನೆ ಸಾಯಂಕಾಲ ನಾನು ವಿಧಾನಸೌಧಕ್ಕೆ ಹೋಗಿದ್ದೆ, 6:30ಗೆ ವಿಧಾನಸೌಧ ಬಂದೆ. ನನ್ನ ಸ್ನೇಹಿತ ಒಬ್ಬ ಫೋನ್ ಮಾಡ್ತಾರೆ, ರಘು ಅಂದ್ಬಿಟ್ಟು. ಅವನ ಬಾಬಾ ರಘು ಅಂತ, ಅಡ್ರೆಸ್ ಬಾಬಾ ಅಂತ ಫೋನ್ ಮಾಡಿದ್ರು, ಬಾಬಾ ಅಂತ. ಸರಿ ಹೋದೆ. ನನಗೆ ಇಂದಿರಾಗೆ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಿದ್ದು. ಆಗ ನಾನು ಜಮೀನು ಮಾರ್ಬಿಡ್ತಾ ಇದ್ದೀನಿ, ಐಡಿಯಾ ಕೊಡೋ. ಏನು ಐಡಿಯಾ ನಿಮಗೆ? ಜಮೀನು ಮಾಡ್ತಾ ಇದ್ದಿದ್ದು ಹೆಚ್ಚು ಕಮ್ಮಿ ಒಂದು 400 ಕೋಟಿ ಬರುತ್ತೆ. ಏನು ಮಾಡಬೇಕು ಅಂತ ತೊಗೊಂಡು ಏನು ಬೇರೆ ಜಮೀನು ಅದು ಇದು ತೊಗೊಂಡು ಏನು ಭಯ ಆಗ್ತಾ ಇದೆ. ನಾನು ಮಾರ್ಬಿಟ್ಟು ನಾನು ದುಡ್ಡು ಒಂದು ಲಿಮಿಟ್ವರೆಗೆ ಬೇಕಾಗಿರೋದು, ಅದ್ರ ಮೇಲೆ ದುಡ್ಡು ಬೇಕಾಗಿದೆ ದೇವರೇ. ಅವನಿಗೆ ಜಮೀನು ಮಾಡಿದ್ರೆ 400 ಕೋಟಿ ಬರುತ್ತೆ. ಅವನಿಗೆ ಏನು ಮಾಡೋದು ಅಂತ ಕೇಳ್ತಾರೆ ನನಗೆ. ಹೆಂಗೆ ಇಟ್ಕೊಳ್ಳಿ ಆ ದುಡ್ಡನ್ನ ನಾನು? 32% ಗೌರ್ಮೆಂಟ್ಗೆ ಹೋಗುತ್ತೆ ಟ್ಯಾಕ್ಸು. ಒಂದು ವರ್ಷದೊಳಗಡೆ ನಾನು ಬೇರೆ ರೆವಿನ್ಯೂ ಲ್ಯಾಂಡ್ ತಗೋಬೇಕು, ಹೆಂಗ್ ಮಾಡೋದು? ಆ ರೆವಿನ್ಯೂ ಲ್ಯಾಂಡ್ ಅಷ್ಟು ಅಮೌಂಟ್ ನಾನು ಕ್ಲಿಯರ್ ಆಗಿರೋದು, ಲಿಟಿಗೇಷನ್ ಇದ್ದವರು ಸಿಗ್ಬೇಕಲ್ಲ ನನಗೆ ಅಂತ ಕೇಳ್ತಾನೆ. ದುಡ್ಡು ಮನುಷ್ಯನಿಗೆ ಒಂದು ಲಿಮಿಟ್ವರೆಗೆ ಬೇಕಾಗಿರೋದು, ಅದ್ರ ಮೇಲೆ ದುಡ್ಡು ಬೇಕಾಗಿಲ್ಲ. ನಿಮ್ಮಿದೆ ತಿನ್ಕೊಂಡು ಆರಾಮಾಗಿ ಇರ್ಬೋದು ನಾವು. ಆದರೆ ಈ ಥರ ರೈತರನ್ನ ಮೋಸ ಮಾಡೋದು ಒಳ್ಳೇದಲ್ಲ, ರೈತನ ಮೋಸ ಮಾಡೋದು ಒಳ್ಳೇದಲ್ಲ. ಈ ಸಮಸ್ಯೆಗಳೆಲ್ಲ ಕಾಪಾಡೋಣ, ಸಮಸ್ಯೆಗಳನ್ನ ಒಳ್ಳೆಯದಕ್ಕೆ ತರುವಂಥ ಪ್ರಯತ್ನಗಳನ್ನು ಮಾಡೋಣ ಅಂತ ಹೇಳ್ತಾ